ಇದು ಪೋಕ್ಸೋ ಪ್ರಕರಣ ಒಂದು ನಾವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಾಗೈತಿ. ಇಲ್ಲಿ ಇನ್ನೂ ಬರೀ ಮೆನ್ ಅದಾರ, ವುಮೆನ್ ಇಲ್ಲ. ವುಮೆನ್ ಇದ್ದಿದ್ರೆ ಇವ್ರು ಇನ್ನೂ ಏನೇನು ಷಡ್ಯಂತ್ರ ಮಾಡ್ತಿದ್ರೇನೋ ಅದು ಅದು ಅವ್ರಿಗೆ ಗೊತ್ತದು, ನಮಗೆ ಗೊತ್ತಾಗಲ್ಲವು. ಈ ಷಡ್ಯಂತ್ರ ಮಾಡೋರಿಗೆ ಇದೆಲ್ಲವೂ ಗೊತ್ತಾಗೈತೈತಿ. ಹಂಗಾಗಿ ಅವ್ರು ಏನು ಮಾಡ್ತಾರೆ ಮಾಡಲಿ. ಅವರೆಲ್ಲ ಏನೇ ನಮ್ಮೊಟ್ಟಿಗೆ ಗುರುಗಳೊಟ್ಟಿಗೆ ಯಾವುದೇ ರೀತಿಯ ಹೋರಾಟಕ್ಕೆ ಬಂದರೂ ನಾವೆಲ್ಲದಕ್ಕೂ ತಯಾರಾಗಿದ್ದೇವೆ. ಸತ್ಯಕ್ಕೆ ಜಯ ಸಿಗ್ತೈತಿ ಅನ್ನೋದು ನಮಗೆ 100ಕ್ಕೆ 100 ನಂಬಿಕೆ ಐತಿ. ನಾವು ನ್ಯಾಯವಾಗಿ, ಸತ್ಯವಾಗಿ, ನಿಷ್ಠುರವಾಗಿ ಹೋರಾಟ ಮಾಡ್ತಾರೆ. ಇವತ್ತೆಲ್ಲ ದುಡ್ಡು ತಿಂದು ಏನೆಲ್ಲ ಮಾಡ್ಬೇಕಾದ್ರೆ ಮಾಡಿ ಆರಾಮ್ ಎ ಸಿ ರೂಮ್ನಾಗ ಅದಾರೆ. ಇವತ್ತು ಭಕ್ತರೆಲ್ಲರೂ ಇಲ್ಲಿ ಬಿಸಿಲಾಗ ನಾವು ಇಲ್ಲಿ ಇರೋ ಭಕ್ತರು ಈಗ ತಾನೇ ಈಗ ಒಂದು 15-20 ದಿವಸದಿಂದ ಈ ಮಠದ ಋಣ ಎಲ್ಲರ ದೇಹದಾಗ ಒಂದು ದಗಳ ಅನ್ನ ಹೋಗಿರ್ಬೋದು. ಅದನ್ನು ಬಿಟ್ಟರೆ ನಾವೆಲ್ಲ ದೇಣಿಗೆ ಕೊಟ್ಟಿರೋರು ಅಷ್ಟೇ. ನಾವು ಯಾರು ಅಲ್ಲಿ ಹೋಗಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಿರೋರಲ್ಲ, ಅದರಿಂದ ಯಾವ ಲಾಭ ಪಡ್ಕೊಂಡಿರೋರಲ್ಲ. ಲಾಭ ಪಡ್ಕೊಂಡಿರೋರು ಅಲ್ಲಿದಾರ. ನಾವು ಹೋರಾಟ ಮಾಡೋರು ಎಲ್ಲರೂ ಭಕ್ತರಾದಿಯಾಗಿ ನಾವೆಲ್ಲರೂ ಇಲ್ಲದವಿ. ಇವೆಲ್ಲ ಇತ್ತೀಚಿನ ದಿನಮಾನಗಳೊಳಗೆ ಒಂಥರ ಕಾಮನ್ ಆದಂಗೆ ಆಗಿದ್ದವು. ಷಡ್ಯಂತ್ರ ಮಾಡೋದು, ದುಡ್ಡು ಕೊಟ್ರಿ ಏನ್ರಿ ಈಗ ಏನು ಬೇಕಾದ್ ಮಾಡ್ತಾರೆ. ದುಡ್ಡಿನಿಂದನೇ ಎಲ್ಲದು ಇವೆಲ್ಲ ನಡೀತಾ ಇರೋದು. ಒಳಗೆ ಹೋಗಿ ನಾವು ಸ್ವಾಮಿಯವ್ರನ್ನ ಭೇಟಿ ಆಗಲಿಲ್ಲ ರೀ. ಜಾಮೀನು ಕೊಡೋಕ್ಕಂತ ಹೇಳಿದ್ರು. ಜಾಮೀನು 1 ಲಕ್ಷ ರೂಪಾಯಿ ಬಾಂಡ್ ಬರ್ಸ್ಕೊಂಡ್ರು, ಜಾಮೀನು ತಗೊಂಡ್ರು. ಈ ಮೆಡಿಕಲ್ ನೀವೆಲ್ಲ ಬಂದಿದ್ದೀರಿ, ಈ ವಿಚಾರಣೆಗೆ ಸಹಕಾರ ಕೊಡ್ತಾಯಿದ್ದೀರಿ, ಸಂತೋಷ. ಮತ್ತು ಮೆಡಿಕಲ್ ಚೆಕಪ್ ಒಂದು ಮಾಡಿಸ್ತೀವಿ ಅಂದ್ರೆ ಅದನ್ನ ಮಾಡಿಸ್ರಿ ಅಂತ ಹೇಳಿದ್ದೀವಿ. ಅದ್ರ ನಂತರ ಮತ್ತೆ ಏನಾರು ಸ್ಟೇಟ್ಮೆಂಟ್ ಇದ್ದರೆ ನಾವು ಅವ್ರು ಕರೆದಾಗ ಬಂದು ನಾವೆಲ್ಲ ಕಾನೂನಿಗೆ ಗೌರವ ಕೊಡ್ತೇವೆ. ನಿರೀಕ್ಷಣಾ ಜಾಮೀನು ಇತ್ತು, ಅದನ್ನು ರೆಗ್ಯುಲರ್ ಮಾಡಿರಿ? ಇಲ್ಲ, ಅದು ಆ ಕೇಸ ಬೇರೆ. ಆ ಕೇಸು ಬೇರೆ. ಇಲ್ಲಿ ನಿಚ್ಚಾಪುರದ ಹುಡುಗನ ಕೂಟ ಕೊಡಿಸಿದ್ದು. ಈ ಕೊಡಿಸಿರೋ ಕೇಸು ಇದು ಲಕ್ಷ್ಮೇಶ್ವರದ್ದು. ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಇಲ್ಲ. ನಮಗೆ ಇಲ್ಲ, ಇನ್ನು ಮುಂದೆ ಮತ್ತೆ ಇದಕ್ಕೂ ತಗೊಳ್ತೇವೆ. ಷಡ್ಯಂತ್ರ ಏನ್ರಿ? ಟ್ರಸ್ಟ್ನೇರ ಮತ್ತು ಬೇರೆಯವ್ರು ಯಾರು ಅದ ರೀ? ಬೇರೆಯವ್ರು ಯಾರು ಇಲ್ಲ, ಟ್ರಸ್ಟ್ನೇರೇ ಮಾಡಬೇಕು. ಅಲ್ಲಿ 1 ಲಕ್ಷ ರೂಪಾಯಿ ಬಾಂಡ್ ಎಲ್ಲ ಜಾಮೀನು ತಗೊಂಡು ಇಲ್ಲೇ ಸ್ಟೇಷನ್ ಬೇಲ್ ಮೇಲೆ ಹೊರಗೆ ಬಿಡೋಕ್ಕೆ ಅವೆಲ್ಲ ಮತ್ತು ಪ್ರೊಸೀಜರ್ ಅವ್ನು ಮಾಡೇ ಮಾಡ್ತಾರೆ. ಗದಗಲ್ರಿ ಲಕ್ಷ್ಮೇಶ್ವರದಿಂದ ಕರ್ಕೊಂಬಂದು ಮತ್ತು ಅಲ್ಲೇ ಕೇಸ್ ಕೊಡ್ಸಿದ್ದಾರೆ. ಅಲ್ಲಿ ಕೇಸ್ ಪ್ರಕರಣ ಅಲ್ಲಿ ದಾಖಲಾಗಿರೋದ್ರಿಂದ ಈ ಪ್ರಕರಣದ ವಿಚಾರಣೆನ ಇಲ್ಲಿ ನಮ್ಮ ಹರಿಹರ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ. ನಮ್ಮ ಗ್ರಾಮಾಂತರ ಠಾಣೆಯ ಸಿಬ್ಬಂದಿಗಳು ಅದನ್ನೆಲ್ಲ ವಿಚಾರಣೆ ಮಾಡಿ ಸಂಪೂರ್ಣ ಸತ್ಯ ಏನೈತಿ ಅನ್ನೋದನ್ನು ಹೊರಗೆ ತೆಗಿಯೋಕ್ಕೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಡ್ಯೂಟಿಗೆ ನಾವು ಯಾವಾಗಲೂ ಸ್ಪಂದನೆ ಮಾಡ್ತೇವೆ. ಇದು ಈಗ ಮೂರನೇದು ರೀ. ಮೂರನೇದು ಒಂದು ಇಲ್ಲಿ ದಾವಣಗೆರೆಯಲ್ಲಿ ಕೊಟ್ಟಿದ್ದು ರೀ. ಒಂದು ಈಗ ಕೊಟ್ಟಿರೋದು ಈ ವಿಚಾರಣೆ ನಡೀತಾ ಇರೋದು ಲಕ್ಷ್ಮೇಶ್ವರ. ಈಗಂತೂ 2 ಈಗ ಆಗಿದ್ದಾವೆ. ಮತ್ತು ಇನ್ನೂ 24ನೇ ಇಸ್ವಿ ಅಲ್ಲ, ನೆನಪಾದಂಗೆ ಒಂದೊಂದು ಆಲೋಚನೆ ಮಾಡಿ ಅವರು ತೀರ್ಮಾನ ತಗೊಂತಾರೆ. ನಮ್ಮ ಧರ್ಮದರ್ಶಿಗಳು ಮಾಡಲಿ, ಪಾಪ ಅವರು ಅದನ್ನ ಮಾಡಲಿ. ನಾವು ಅವ್ರನ್ನ ಉಳ್ಸೋಕೆ ಪ್ರಯತ್ನ ಮಾಡ್ತೀವಿ. ಯಾರ ಪ್ರಯತ್ನ ಸಫಲ ಆಗತ್ತೆ ಅನ್ನೋದನ್ನ ಕಾದು ನೋಡೋಣ.